ಸಾರಿಗೆ ನೌಕರರ ಮುಷ್ಕರದ ಕಾರಣಕ್ಕೆ ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಬೆಂಗಳೂರಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಆಗ್ತಾ ಇದೆಯಾ? ಖಾಸಗಿ ಬಸ್ಗಳ ವ್ಯವಸ್ಥೆ ನಿಜವಾಗ್ಲೂ ಸರ್ಕಾರ ಪೂರೈಸ್ತಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ಸ್ ಎಷ್ಟು ಆಗ್ತಿದೆ ಅನ್ನೋದಕ್ಕೆ ಮೆಜೆಸ್ಟಿಕ್ನ ಈ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆಯಲ್ಲ, ಇದೇ ಉದಾಹರಣೆ. ಬಸ್ಗಳಿಲ್ಲದೆ ಪಾಪ ಗಂಟೆ ಪ್ರಯಾಣಿಕರು ಅಲ್ಲೇ ಕಾಯ್ತಾ ಇದ್ದಾರೆ. ಕೆಲಸಕ್ಕೆ ಗೈರಾಗುವಂತಹ ಆತಂಕ ಅವರನ್ನು ಕಾಡ್ತಾ ಇದೆ. ಆಟೋ ಮತ್ತು ಕ್ಯಾಬ್ಗಳನ್ನು ಎಲ್ಲರೂ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಸೊ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕ್ಷಣದಲ್ಲಿ ಏನಾದರೂ ಬಿಡ್ಬೋದಾ, ಮಾತುಕತೆ ಆಗಿ ಸಂಧಾನ ಎಲ್ಲ ಆಗಿ ಬಿಡಬಹುದಾ ಅನ್ನುವಂತಹ ಒಂದು ಹೋಪ್ಸ್ ಜೊತೆಗೆ ಪಾಪ ಅಲ್ಲಿ ಕಾಯ್ತಾ ಇರೋದು ಕಂಡು ಬರ್ತಾ ಇದೆ. ಗಂಟೆಗಟ್ಟಲೆ ಕಾದಿದ್ದೇ ಬಂತು, ಏನೂ ಆಗ್ತಿಲ್ಲ. ಆಫೀಸಿಗೆ ಲೇಟ್ ಆಗ್ತೀವಿ ಅನ್ನುವಂತಹ ಭಯ ಆಫೀಸಿಗೆ ಹೋಗೋರಲ್ಲಿದ್ದರೆ ಶಾಲಾ ಕಾಲೇಜು ಮಕ್ಕಳ ಸ್ಥಿತಿ ಕೂಡ ಇದೆ. ಇಷ್ಟು ದಿನ ಶಕ್ತಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದ ಮಹಿಳೆಯರಿಗೂ ಕೂಡ ಈ ಮುಷ್ಕರದ ಬಿಸಿ ಇವತ್ತು ತಟ್ಟೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕಾರಣ ಬಸ್ಗಳೇ ಆಪರೇಟ್ ಆಗ್ತಾ ಇಲ್ಲ. ಸೊ ಖಾಸಗಿ ಬಸ್ಗಳನ್ನು ಅಥವಾ ಖಾಸಗಿ ಸೇವೆಯನ್ನು ಅವಲಂಬನೆ ಮಾಡಬೇಕಾಗಿದೆ. ಸೊ ವಿಪರೀತವಾಗಿ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ ಅನ್ನೋದು ಮೆಜೆಸ್ಟಿಕ್ನಿಂದ ಕಂಡು ಬರ್ತಾ ಇರುವಂತಹ ದೃಶ್ಯ. ನಿಮಗೆ ಗೊತ್ತಿರಲಿ, BMTCಯಲ್ಲಿ ಟೋಟಲ್ ಆಗಿ ಒಂದು 43 ಲಕ್ಷ ಜನ ಓಡಾಡ್ತಾರೆ. 43 ಲಕ್ಷ ಜನ. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘು, ಈಗ ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ನಲ್ಲಿ ಹೇಗಿದೆ ಚಿತ್ರಣ? ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ? EV ಬಸ್ಗಳು ಅಟ್ಲೀಸ್ಟ್ ಆಪರೇಟ್ ಆಗ್ತಾ ಇದೆಯಾ? ಏನು ಮಾಹಿತಿ ಇದೆ? ಮಮತಾ, ಗಮನಿಸಬಹುದು, ನಾನು ಮೆಜೆಸ್ಟಿಕ್ನ ಪ್ಲಾಟ್ಫಾರ್ಮ್ ಒಳಗಿನ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜನ ಕಾದು ನಿಂತಿರುವಂತಹ ದೃಶ್ಯಗಳು ಕಾಣ್ತಾ ಇದೆ. ಪೀಕ್ ಅವರ್ ಆರಂಭ ಆಗ್ತಾ ಇದೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಬಸ್ಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದಷ್ಟು ಬಸ್ಗಳು ಈಗಾಗಲೇ ಹೋಗುವಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಈಗ EV ಗಾಡಿಗಳೇನಿದ್ವು ಅವುಗಳನ್ನು ಕಳಿಸುವಂಥದ್ದು ಅಥವಾ ನೈಟ್ ಶಿಫ್ಟಲ್ಲಿ ಇದ್ದಂಥ ಗಾಡಿಗಳನ್ನು ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿಗೆ ರೆಗ್ಯುಲರ್ ಆಗಿ ಸಿಗ್ತಾ ಇತ್ತು ಆ ಬಸ್ಗಳು ಸಿಗ್ತಾ ಇಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಜನ ಇಷ್ಟು ದಿನ ಪ್ಲಾಟ್ಫಾರ್ಮ್ ನಲ್ಲಿ ಕಾಯ್ತಾ ಇದ್ದಂಥವ್ರು ಇವತ್ತು ಪ್ಲಾಟ್ಫಾರ್ಮ್ ನ ಮಧ್ಯದಲ್ಲಿರುವಂತಹ ರಸ್ತೆಗಳಲ್ಲಿ ಬಂದು ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಬಸ್ ಬಂದರೂ ಪರವಾಗಿಲ್ಲ, ನಾವು ಹೊತ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾದಂತೆ ಕಾಣ್ತಾ ಇದೆ. ಅನೇಕರು ಕೂಡ ಶಾಲಾ ಕಾಲೇಜಿಗೆ ಹೋಗುವಂಥವ್ರು, ಕೆಲಸಕ್ಕೆ ಹೋಗುವಂಥವ್ರಿಗೆ ಸಾಮಾನ್ಯವಾಗಿ ಬೆಳ್ಳಂಬೆಳಿಗ್ಗೆ ಸಮಸ್ಯೆ ಆಗ್ತಾ ಇದೆ. ಪೀಕ್ ಅವರ್ ಕೂಡ ಆರಂಭ ಆಗ್ತಾ ಇರುವಂಥ ಕಾರಣಕ್ಕಾಗಿ ಬಸ್ಗೆ ಕಾದಂಥವ್ರು ಒಂದಷ್ಟು ಹೊತ್ತು ಸಾಮಾನ್ಯವಾಗಿ ಕಾಯುವಂಥ ಪರಿಸ್ಥಿತಿ. ಇಷ್ಟು ದಿನ ಸಾಮಾನ್ಯವಾಗಿ ಈ ಸಮಯದಲ್ಲಿ ಎಸ್ಪೆಷಲಿ ನಮ್ಮ ಮೆಜೆಸ್ಟಿಕ್ನಲ್ಲಿ BMTC ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳು ಇರ್ತಾ ಇತ್ತು, ವ್ಯವಸ್ಥೆಗಳು ಕೂಡ ಇರ್ತಾ ಇತ್ತು. ಬಟ್ ಆದರೆ ಇವತ್ತು ಜನ ಪೂರ್ಣ ಪ್ರಮಾಣದಲ್ಲಿ ಬಸ್ಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ಹೋಗೋದಕ್ಕೆ ಆಗದೆ ಹಿನ್ನೆಲೆಯಲ್ಲಿ ಸದ್ಯ ರಸ್ತೆ ಮಧ್ಯಗಳಲ್ಲಿ ನಿಂತು ಬಸ್ಸನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗೊತ್ತಿಲ್ಲ, ಸಮಯ ಕಳೆದಂತೆ ಇದು ಇನ್ನೂ ಕೂಡ ಹೆಚ್ಚಾಗ್ಬೋದು. ಪೂರ್ಣ ಪ್ರಮಾಣದಲ್ಲಿ ಬಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಸೊ ಆ ಕಾರಣಕ್ಕಾಗಿ ಕಾದು ನೋಡಬೇಕಾಗುತ್ತೆ, ಏನಾದರೂ ಬೇರೆ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸಗಳಾಗುತ್ತಾ ಅಂತ. ಇನ್ನೂ ಕೂಡ ಖಾಸಗಿ ಸಾರಿಗೆಯವರಿಗೆ ಸಂಪೂರ್ಣ ಬಸ್ ನಿಲ್ಲದೇ ಇರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟಿಲ್ಲ. ನಿಮಗೆ ಏನಾದರೂ ಬಸ್ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ಬಸ್ಗಳು ನಿಂತ ಸಂದರ್ಭದಲ್ಲಿ ಆ ನಂತರದಲ್ಲಿ ನಾವು ನಿಮಗೆ ಹೇಳ್ತೇವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ನೀಡಿರೋದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದೇ ಮಾಹಿತಿಗಳನ್ನು ನೀಡಿಲ್ಲ. ಸೊ ಹಾಗಾಗಿ ಅವರು ಕೂಡ ಈ ಭಾಗದಲ್ಲಿ ಇನ್ನೂ ಕೂಡ ಇಳಿಯೋದಕ್ಕೆ ಮುಂದಾಗಿಲ್ಲ. ಸರ್ಕಾರ ಆದೇಶ ಕೊಟ್ಟ ನಂತರದಲ್ಲೇ ಅಥವಾ ಸೂಚನೆ ಕೊಟ್ಟ ನಂತರದಲ್ಲೇ ಆಮೇಲೆ ಇಳಿತಾರೆ. ಗಮನಿಸ್ತಾ ಇದ್ರಿ, ಯಾವುದಾದ್ರೂ ಒಂದು ಬಸ್ ಬಂದರೆ ಸಾಕು, ಆ ಬಸ್ಗೆ ಓಡೋಗಿ ಜನ ಹತ್ತುವಂಥ ಪರಿಸ್ಥಿತಿ. ಯಾಕಂದರೆ ನೆಕ್ಸ್ಟ್ ಬಸ್ ಬರುತ್ತೋ ಬರಲ್ವೋ ಅನ್ನುವಂಥ ಒಂದಷ್ಟು ಆತಂಕ ಜನರಲ್ಲಿ ಇದೆ. ಸೊ ಆ ಕಾರಣಕ್ಕಾಗಿ ಬರುವಂಥ ಬಸ್ಗಳಲ್ಲಿ ಎಲ್ಲೆಲ್ಲಿಗೆ ಸಾಧ್ಯ ಅವರು ಹೋಗುವಂಥ ಹತ್ತಿರದ ಸ್ಥಳಗಳಿಗೆ ಅಲ್ಲಿ ಆದಷ್ಟು ಬೇಗವಾಗಿ ನಾವು ಹೋಗಿ ಸೇರ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲೇ ಜನ ಇದ್ದಾಗೆ ಕಾಣ್ತಾ ಇದೆ. ಕೂಡಲೇ ಇದಕ್ಕೊಂದು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಬಟ್ ಈ ಬಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತ ನಂತರ ಏನಾದರೂ ಬೇರೆ ಪ್ಲಾನ್ಗಳನ್ನು ಏನಾದರೂ ಮಾಡುವಂಥ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಬೆಂಗಳೂರಿನ BMTC ಬಸ್ ನಿಲ್ದಾಣದಲ್ಲಿ ಬಸ್ನ ಸಂಖ್ಯೆಗಳು ಇಳಿಮುಖ ಆಗಿರುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಜನರ ಪರದಾಟ ಕೂಡ ಆರಂಭ ಆಗ್ತಾ ಇದೆ. ಮಮತಾ. ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಘು. ಮೆಜೆಸ್ಟಿಕ್ನಲ್ಲಂತೂ ಸಾರಿಗೆ ಬಸ್ಗಳು ಒಂದೂ ಕೂಡ ರಸ್ತೆಗೆ ಇಳಿತಾ ಇಲ್ಲ. ಯಾವುದೋ ಅಲ್ಲೊಂದು ಇಲ್ಲೊಂದು ಬಸ್ಗಳು ಬರ್ತಾ ಇದೆ, ಬಟ್ ಅದರಲ್ಲೂ ಕೂಡ ವಿಪರೀತವಾಗಿ ಜನ ತುಂಬಿಕೊಳ್ತಾ ಇದ್ದಾರೆ. ಸೊ ಅಸ್ತವ್ಯಸ್ತವಾಗಿದೆ ಸಾರಿಗೆ ವ್ಯವಸ್ಥೆ ಅನ್ನೋದು. ಸಂಚಾರ ನಾಡಿಯನ್ನು ನಂಬಿಕೊಂಡ ಜನರಿಗೆ ಈಗ ದಿಕ್ಕೇ ತೋಚದಂತಹ ಪರಿಸ್ಥಿತಿ. ಪರ್ಯಾಯ ಮಾರ್ಗಗಳನ್ನು ಹುಡುಕೋದಕ್ಕೆ ಜನನೇ ಮುಂದಾಗ್ತಾ ಇದ್ದಾರೆ. ಮೆಟ್ರೋಗಳನ್ನು ಅವಲಂಬನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಎಷ್ಟು ಅಂತ ಮೆಟ್ರೋದಲ್ಲಿ ಹೋಗೋದಕ್ಕಾಗತ್ತೆ? ಎಲ್ಲ ಕಡೆ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ.